ವಿಶ್ವ ಪರಿಸರ ದಿನಾಚರಣೆ. ಇವತ್ತು ವಿಶ್ವಾದ್ಯಂತ ನಮ್ಮ ಪರಿಸರವನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ನಮ್ಮ ಮನೆಯ ಸುತ್ತಮುತ್ತಲು ಶಾಲಾ ಕಾಲೇಜುಗಳಲ್ಲಿ ಹಾಗೂ ಉದ್ಯಾನವನಗಳಲ್ಲಿ ನಮ್ಮ ಖಾಲಿ ಜಾಗ ಎಲ್ಲಿರುತ್ತೋ ಅಲ್ಲಿ ಗಿಡಗಳನ್ನು ಬೆಳೆಸಬೇಕು. ನಾವು ಈ ನಾಡು ಉಳಿಬೇಕಂದ್ರೆ ನಾವು ಕಾಡನ್ನು ಬೆಳೆಸಬೇಕು. ಹೀಗಾಗಿ ನಾವು ಮರವನ್ನು ನೆಟ್ಟು ಮರವನ್ನು ಉಳಿಸಬೇಕು ಅಂತಕ್ಕಂಥ ಮಾತನ್ನು ನಾವು ನೆನಪಿಸ್ಕೊಳ್ತಾ, ಇಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಂದಿಗನೂರಿನಲ್ಲಿ ಈ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಹಂದಿಗನೂರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಂದಿಗನೂರು ಹಾಗೂ ಅಂಗನವಾಡಿ 3 ಅಂಗನವಾಡಿಗಳ ಕಾರ್ಯಕರ್ತರು, ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಶಿಕ್ಷಕ ವೃಂದದವರು, ಮಕ್ಕಳು ಸೇರಿ ಇಂದು ಪರಿಸರ ದಿನಾಚರಣೆಯನ್ನು ನಮ್ಮ ಶಾಲೆಯಲ್ಲಿ ಮಾಡ್ತಾಯಿದ್ದೀವಿ. ಮಕ್ಕಳೆಲ್ಲ ಗಿಡಗಳನ್ನು ತಂದಿದ್ದಾರೆ, ಅವುಗಳನ್ನು ಹಚ್ಚತಕ್ಕಂಥ ಕಾರ್ಯವನ್ನು ಇವತ್ತು ಮಾಡ್ತೀವಿ. ಈ ನಮ್ಮ ಶಾಲೆಯನ್ನು ನೋಡಿದರೆ ಗೊತ್ತಾಗುತ್ತೆ ಪರಿಸರ ಮಿತ್ರ ಶಾಲೆ ಅಂತ. ಹೀಗಾಗಿ ಇದೆಲ್ಲ ಮಕ್ಕಳಿಂದ ಆದದ್ದು. ನಾವು ಮಕ್ಕಳನ್ನು ಇವತ್ತು ನೆನೆಯೋ ದಿನ. ಇಷ್ಟು ಚಂದ ಶಾಲೆ ಇಟ್ಟಾರಪ್ಪ ಅಂದ್ರೆ ನಮ್ಮ ಮಕ್ಕಳು ಗಿಡಗಳಿಗೆ ನೀರು ಉಣಿಸಿ, ಅವುಗಳಿಗೆ ಗೊಬ್ಬರವನ್ನು ಉಣಿಸಿ ಇಷ್ಟು ಚೆಂದಾಗಿ ಪರಿಸರವನ್ನು ನಿರ್ಮಾಣ ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಮ್ಮ ಮಕ್ಕಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ವಿಶ್ವ ದಿನಾಚರಣೆಯನ್ನು ಪ್ರತಿ ವರ್ಷ ನಾವು ಇದೇ ರೀತಿ ಆಚರಿಸುತ್ತಾ ನಾವು ಪರಿಸರವನ್ನು ರಕ್ಷಣೆ ಮಾಡಿದರೆ ಪರಿಸರ ನಮ್ಮ ರಕ್ಷಣೆ ಮಾಡ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ಗ್ರಾಮ ಪಂಚಾಯತಿಯವರು, ನಾವು ಮತ್ತು ಇಲಾಖೆಯವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯವರು ಹಾಗೂ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಪ್ರತಿ ವರ್ಷ ಈ ದಿನವನ್ನು ಆಚರಣೆ ಮಾಡ್ತೀವಿ. ಈ ದಿನ ಯಶಸ್ವಿಯಾಗಲಿ. ಈ ಗಿಡಗಳನ್ನು ಮಕ್ಕಳು ಹಚ್ಚಿ ಬಿಡೋದಷ್ಟೇ ಅಲ್ಲ, ಅವುಗಳನ್ನು ಪೋಷಣೆ ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಶ್ವ ಪರಿಸರ ದಿನಾಚರಣೆಗೆ ಸ್ವಾಗತ ಮತ್ತು ಜಯವಾಗಲಿ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ನೀವು ವಿಶ್ವ ಪರಿಸರ ದಿನಾಚರಣೆಗೆ ಅಂತೀನಿ ಹೇಳ್ಬೇಕು, ಜಯವಾಗಲಿ ಅನ್ಬೇಕು. ವಿಶ್ವ ಪರಿಸರ ದಿನಾಚರಣೆಗೆ, ವಿಶ್ವ ಪರಿಸರ ದಿನಾಚರಣೆಗೆ.